ಮೊದಲನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳಿನ ಕಾರ್ಯವು ಹೆಚ್ಚಾಗುತ್ತದೆ? ಎ. ಒಣದ್ರಾಕ್ಷಿ, ಬಿ. ಸೇಬು, ಸಿ. ಕಿತ್ತಾಳೆ, ಡಿ. ಬಾಳೆಹಣ್ಣು. ಉತ್ತರ ಎ. ಒಣದ್ರಾಕ್ಷಿ. ಎರಡನೇ ಪ್ರಶ್ನೆ, ಎಷ್ಟು ಗಂಟೆಗಳ ನಿದ್ದೆಯು ಸ್ಮರಣೆಯನ್ನು ದುರ್ಬಲಗೊಳಿಸುವುದಿಲ್ಲ? ಎ. 6 ಗಂಟೆಗಳು, ಬಿ. 8 ಗಂಟೆಗಳು, ಸಿ. 10 ಗಂಟೆಗಳು, ಡಿ. 12 ಗಂಟೆಗಳು. ಉತ್ತರ ಎ. 6 ಗಂಟೆಗಳು. ಮೂರನೇ ಪ್ರಶ್ನೆ, ಯಾವ ಎಲೆಗಳನ್ನು ಜಗಿಯುವುದರಿಂದ ಹಲ್ಲು ನೋವು ಸೆಕೆಂಡುಗಳಲ್ಲಿ ಮಾಯವಾಗುತ್ತದೆ? ಎ. ನಿಂಬೆ ಎಲೆ, ಬಿ. ಪೇರಳೆ ಎಲೆ, ಸಿ. ತುಳಸಿ ಎಲೆ, ಡಿ. ಬೇವಿನ ಎಲೆ. ಉತ್ತರ ಬಿ. ಪೇರಳೆ ಎಲೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ರಸ್ತೆಯ ಬಣ್ಣ ನೀಲಿಯಾಗಿದೆ? ಎ. ಸೌದಿ ಅರೇಬಿಯಾ, ಬಿ. ಕತಾರ್, ಸಿ. ಜಪಾನ್, ಡಿ. ದುಬೈ. ಉತ್ತರ ಬಿ. ಕತಾರ್. ಐದನೇ ಪ್ರಶ್ನೆ, ಯಾವುದು ಬಳಸಿದರೆ ಒಂದು ವಾರದಲ್ಲಿ ದೇಹದ ನರಹುಲಿ ಅಥವಾ ನರಗುಳ್ಳಿಗಳು ಕಡಿಮೆಯಾಗುತ್ತದೆ? ಎ. ಅಲೋವೆರಾ, ಬಿ. ನಿಂಬೆ ರಸ, ಸಿ. ಶ್ರೀಗಂಧ, ಡಿ. ಬೇವಿನ ಎಲೆ. ಉತ್ತರ ಎ. ಅಲೋವೆರಾ. ಆರನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಪಡೆಯುತ್ತದೆ? ಎ. ಶ್ವಾಸಕೋಶಗಳು, ಬಿ. ಕಣ್ಣಿನ ಕಾರ್ನಿಯಾ, ಸಿ. ಮೂತ್ರಪಿಂಡ, ಡಿ. ಯಕೃತ್. ಉತ್ತರ ಬಿ. ಕಣ್ಣಿನ ಕಾರ್ನಿಯಾ. ಏಳನೇ ಪ್ರಶ್ನೆ, ಸೊಳ್ಳೆ ಒಂದು ಸಮಯದಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ? ಎ. 100, ಬಿ. 200, ಸಿ. 300, ಡಿ. 400. ಉತ್ತರ ಎ. 100. ಎಂಟನೇ ಪ್ರಶ್ನೆ, ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ. ಗೋಡಂಬಿ, ಬಿ. ವಾಲ್ನಟ್, ಸಿ. ಬಾದಾಮಿ, ಡಿ. ಖರ್ಜೂರ. ಉತ್ತರ ಬಿ. ವಾಲ್ನಟ್. ಒಂಬತ್ತನೇ ಪ್ರಶ್ನೆ, ಜೀವಮಾನದಲ್ಲಿ ಒಮ್ಮೆ ಮಾತ್ರ ಫಲ ಕೊಡುವ ಮರ ಯಾವುದು? ಎ. ನಿಂಬೆ ಮರ, ಬಿ. ಬಾಳೆ ಮರ, ಸಿ. ಕಿತ್ತಾಳೆ ಮರ, ಡಿ. ಪೇರಳೆ ಮರ. ಉತ್ತರ ಬಿ. ಬಾಳೆ ಮರ. ಹತ್ತನೇ ಪ್ರಶ್ನೆ, ಯಾವ ಹಣ್ಣಿನ ಸಿಪ್ಪೆಯನ್ನು ಚರ್ಮಕ್ಕೆ ಹಚ್ಚಿದರೆ ತ್ವಚೆಯ ಹೊಳಪು ಹೆಚ್ಚುತ್ತದೆ? ಎ. ಅನಾನಸ್, ಬಿ. ಸೇಬು, ಸಿ. ನಿಂಬೆ, ಡಿ. ಕಿತ್ತಾಳೆ. ಉತ್ತರ ಡಿ. ಕಿತ್ತಾಳೆ. ಹನ್ನೊಂದನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಗಂಡು ಮಗು ಹುಟ್ಟುವ ಸಾಧ್ಯತೆ ಹೆಚ್ಚು ಇದೆ? ಎ. ಬಾಳೆಹಣ್ಣು, ಬಿ. ಕಿತ್ತಾಳೆ ಹಣ್ಣು, ಸಿ. ಪೇರಳೆ ಹಣ್ಣು, ಡಿ. ದ್ರಾಕ್ಷಿ ಹಣ್ಣು. ಉತ್ತರ ಎ. ಬಾಳೆಹಣ್ಣು. ಹನ್ನೆರಡನೇ ಪ್ರಶ್ನೆ, ಕಿಡ್ನಿ ಆರೋಗ್ಯವಾಗಿರಲು ದಿನನಿತ್ಯ ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ. ದ್ರಾಕ್ಷಿ, ಬಿ. ಸೇಬು, ಸಿ. ಕಿತ್ತಾಳೆ, ಡಿ. ದಾಳಿಂಬೆ. ಉತ್ತರ ಬಿ. ಸೇಬು. 13ನೇ ಪ್ರಶ್ನೆ, ಯಾವ ಪ್ರಾಣಿ ಹಲ್ಲುಗಳು ಜೀವನದುದ್ದಕ್ಕೂ ಬೆಳೆಯುತ್ತವೆ? ಎ. ಹಸು, ಬಿ. ಇಲಿ, ಸಿ. ಬೆಕ್ಕು, ಡಿ. ಎಮ್ಮೆ. ಉತ್ತರ ಬಿ. ಇಲಿ. 14ನೇ ಪ್ರಶ್ನೆ, ಮೊಟ್ಟೆ ಮತ್ತು ಹಾಲನ್ನು ಒಟ್ಟಿಗೆ ತಿಂದರೆ ಏನಾಗುತ್ತದೆ? ಎ. ಅಜೀರ್ಣ ಉಂಟಾಗುತ್ತದೆ, ಬಿ. ಕ್ಯಾನ್ಸರ್ ಬರುತ್ತದೆ, ಸಿ. ಹುಣ್ಣುಗಳು ಉಂಟಾಗುತ್ತವೆ, ಡಿ. ಸಾಯುತ್ತಾರೆ. ಉತ್ತರ ಎ. ಅಜೀರ್ಣ ಉಂಟಾಗುತ್ತದೆ. 15ನೇ ಪ್ರಶ್ನೆ, ಯಾವ ಪ್ರಾಣಿ ಚಾಕ್ಲೇಟ್ ತಿಂದರೆ ಸಾಯುತ್ತದೆ? ಎ. ನಾಯಿ, ಬಿ. ಆನೆ, ಸಿ. ಕುದುರೆ, ಡಿ. ಜಿಂಕೆ. ಉತ್ತರ ಎ. ನಾಯಿ. 16ನೇ ಪ್ರಶ್ನೆ, ಯಾವ ಹಣ್ಣು ಮಕ್ಕಳನ್ನು ಬೇಗನೆ ಎತ್ತರಕ್ಕೆ ಬೆಳೆಯುವಂತೆ ಮಾಡುತ್ತದೆ? ಎ. ಪಪ್ಪಾಯಿ, ಬಿ. ಬಾಳೆಹಣ್ಣು, ಸಿ. ಕಿತ್ತಾಳೆ, ಡಿ. ದ್ರಾಕ್ಷಿಗಳು. ಉತ್ತರ ಬಿ. ಬಾಳೆಹಣ್ಣು.
17ನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಫೈಲ್ಸ್ ರೋಗವನ್ನು ತ್ವರಿತವಾಗಿ ಕಡಿಮೆ ಮಾಡಬಹುದು? ಎ. ಆಲೂಗಡ್ಡೆ, ಬಿ. ಎಲೆ ತರಕಾರಿ, ಸಿ. ಸೌತೆಕಾಯಿ, ಡಿ. ಕ್ಯಾರೆಟ್. ಉತ್ತರ ಬಿ. ಎಲೆ ತರಕಾರಿ. 18ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ಹಣ್ಣನ್ನು ಜನರು ಹೆಚ್ಚು ತಿನ್ನುತ್ತಾರೆ? ಎ. ದ್ರಾಕ್ಷಿ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಬಾಳೆಹಣ್ಣು. ಉತ್ತರ ಡಿ. ಬಾಳೆಹಣ್ಣು. 19ನೇ ಪ್ರಶ್ನೆ, ತಲೆ ಪರೋಪಜೀವಿಗಳನ್ನು ತೊಡೆದು ಹಾಕಲು ಯಾವ ಎಲೆ ರಸವನ್ನು ಪ್ರಯೋಜನಕಾರಿಯಾಗಿದೆ? ವೀಳ್ಯದೆಲೆ, ಬಿ. ಕರಿಬೇವಿನ ಎಲೆ, ಸಿ. ಬೇವಿನ ಎಲೆ, ಡಿ. ನಿಂಬೆ ರಸ. ಉತ್ತರ ಎ. ವೀಳ್ಯದೆಲೆ. 20ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಕರ್ನಾಟಕ, ಸಿ. ಕೇರಳ, ಡಿ. ತಮಿಳುನಾಡು. ಉತ್ತರ ಬಿ. ಕರ್ನಾಟಕ. ಬೆಳಿಗ್ಗೆ ಯಾವ ಟಿಫಿನ್ ತಿನ್ನುವುದರಿಂದ ತೂಕ ಕಡಿಮೆ ಆಗುತ್ತದೆ? ಎ. ಇಡ್ಲಿ, ಬಿ. ದೋಸೆ, ಸಿ. ಅವಲಕ್ಕಿ, ಡಿ. ಕಿಚಡಿ. ಉತ್ತರ ಎ. ಇಡ್ಲಿ. ಡಯಟ್ನಲ್ಲಿ ಇರುವವರು ಅಥವಾ ತೂಕ ಇಳಿಸಿಕೊಳ್ಳಲು ಬಯಸುವವರು ಅಂತವರು ಬೆಳಗಿನ ತಿಂಡಿಗೆ ಇಡ್ಲಿ ತಿನ್ನುವುದರಿಂದ ಇದು ದೇಹದ ತೂಕ ಸಮತೋಲನವಾಗಿರಿಸಿ ತೂಕ ಹೆಚ್ಚಾಗದಂತೆ ತಡೆಯುತ್ತದೆ. ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು? ಎ. ಕೆಂಪು, ಬಿ. ಕೇಸರಿ, ಸಿ. ಹಸಿರು, ಡಿ. ಬಿಳಿ. ಉತ್ತರ ಬಿ. ಕೇಸರಿ. ಭಾರತದ ರಾಷ್ಟ್ರೀಯ ಬಣ್ಣ ಕೇಸರಿ. ಸಮೋಸವನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಎ. ಜಪಾನ್, ಬಿ. ಚೀನಾ, ಸಿ. ಸೋಮಾಲಿಯಾ, ಡಿ. ಮಂಗೋಲಿಯಾ. ಉತ್ತರ ಸಿ. ಸೋಮಾಲಿಯಾ. ಸಮೋಸ ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶದಲ್ಲೂ ಜನಪ್ರಿಯವಾಗಿರುವ ತಿನಿಸು. ಅಷ್ಟೇ ಏಕೆ ಬಹು ಬೇಡಿಕೆಯ ತಿನಿಸು ಎಂದರೆ ತಪ್ಪಲ್ಲ. ಸಮೋಸವನ್ನು ಸೋಮಾಲಿಯಾ ದೇಶದಲ್ಲಿ ನಿಷೇಧಿಸಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದನ್ನು ಮೊಟ್ಟೆಯೊಂದಿಗೆ ತಿನ್ನಬಾರದು? ಎ. ಹಾಲು, ಬಿ. ಖರ್ಜೂರ, ಸಿ. ಮೊಸರು, ಡಿ. ಟೊಮ್ಯಾಟೊ. ಉತ್ತರ ಬಿ. ಖರ್ಜೂರ. ಮೊಟ್ಟೆ ತಿಂದ ದಿನ ಮೊಟ್ಟೆಯೊಂದಿಗೆ ಖರ್ಜೂರವನ್ನು ತಿನ್ನಬಾರದು. ತಿಂದರೆ ಆರೋಗ್ಯಕ್ಕೆ ಅಪಾಯ ಆಗುತ್ತದೆ. ವಿಶ್ವದಲ್ಲಿ ಮೊದಲು ಆಯುರ್ವೇದದ ಪರಿಚಯ ಮಾಡಿದ ದೇಶ ಯಾವುದು? ಎ. ಥೈಲ್ಯಾಂಡ್, ಬಿ. ಅಮೆರಿಕ, ಸಿ. ಪಾಕಿಸ್ತಾನ, ಡಿ. ಭಾರತ. ಉತ್ತರ ಡಿ. ಭಾರತ. ವಿಶ್ವದಲ್ಲಿ ಮೊದಲು ಆಯುರ್ವೇದ ಪರಿಚಯ ಮಾಡಿದ ದೇಶ ಭಾರತ.